ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಕೆಲವೊಂದಷ್ಟು ನಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಆಸೆಗಳನ್ನ ತುಂಬ ಅಟ್ರಾಕ್ಟಿವ್ ಪರ್ಸನ್ ಆಗಿರ್ತೀವಿ, ತುಂಬ ಒಂದು ಒಳ್ಳೆ ಪರ್ಸ್ನಾಲಿಟಿನ ಹೊಂದಿರ್ತೀವಿ, ನಾವು ಅಂದ್ಕೊಂಡಿರ್ತಕ್ಕಂಥದ್ದೆಲ್ಲವನ್ನ ಸಾಧಿಸ್ತಾ ಇರ್ತೀವಿ. ಕೆಲವೊಬ್ಬರಿಗೆ ಕೂಡ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಅಫರ್ಮೇಷನ್ ಅಂದ್ಕೊಂಡಿರ್ಬೋದು, ಜೀವನದಲ್ಲಿ ಸಾಕಷ್ಟು ಖುಷಿಯನ್ನು ತಂದುಕೊಟ್ರೆ, ಇನ್ನು ಕೆಲವೊಂದಷ್ಟು ಜನ ಲೈಫಲ್ಲಿ ನಾವೇನು ಅಂದ್ಕೊಂಡ್ರೂ ಕೂಡ ಆಗ್ತಾನೆ ಇರಲ್ಲ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ನು, ಲಾ ಆಫ್ ಅಟ್ರಾಕ್ಷನ್ನ ಒಂದು ಒಳ್ಳೆ ಪರ್ಸ್ನಾಲಿಟಿ, ಅಟ್ರಾಕ್ಟೆಡ್ ಪರ್ಸನ್ ಅಂತ ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಸೊ ನೀವು ಗಮನಿಸಿದ್ದೀರಾ, ಹಣ ಇರೋರ ಹತ್ರನೇ ಹಣ ಹೋಗ್ತಾ ಇರುತ್ತೆ, ಖುಷಿಯಿಂದ ಉಲ್ಲಾಸದಿಂದ ಇರ್ತಕ್ಕಂಥವ್ರ ಹತ್ರನೇ ಉಲ್ಲಾಸ ಸಂತೋಷ ಇರುತ್ತೆ. ಇನ್ನು ನಾವು ಅಂದ್ಕೊಳ್ತಾ ಇರ್ತೀವಿ, ನನಗೆ ಯಾಕೆ ಹೀಗೆ, ನನ್ನ ಜೀವನ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ನಾವು ಕೆಲವೊಂದು ಸಮಯದಲ್ಲಿ ನಮ್ಮ ಜೀವನದ ಒಂದು ನಾವು ಆಸುಪಾಸು ನಾವು ಏನನ್ನ ಹೇಗೆ ಜೀವನನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ, ಅದರಲ್ಲೇ ನಾವು ತಿದ್ಕೊಂಡು ಒಳ್ಳೆ ಲೈಫ್ನ ಸಕ್ಸಸ್ಫುಲ್ನ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದೊಳ್ಳೆ ಅಟ್ರಾಕ್ಟಿವ್ ಪರ್ಸನ್ ಆಗ್ಬೋದು, ಒಂದೊಳ್ಳೆ ಅತ್ಯುನ್ನತವಾದಂಥ ಸಕ್ಸಸ್ಫುಲ್ ಜೀವನವನ್ನು ಮಾಡ್ಬೋದು. ಸೊ ನಮ್ಮಂತೆ ಜೀವನವನ್ನು ಹೇಗೆ ಉಲ್ಲಾಸವಾಗಿ ಆ್ಯಂಡ್ ಹೇಗೆ ಒಂದೊಳ್ಳೆ ಅಟ್ರಾಕ್ಟ್ ಆಗಿ ಆ್ಯಂಡ್ ಒಂದೊಳ್ಳೆ ಪರ್ಸ್ನಾಲಿಟಿನ ಹೊಂದ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಲೈಕ್ ಸ್ನೇಹಿತರೆ, ದಿ ಪವರ್ ಆಫ್ ಸಬ್ಕಾನ್ಸಿಯಸ್ ಮೈಂಡ್ ಅಂತ ನಾವೇನಂತ ಹೇಳ್ತೀವಿ. ಸಬ್ಕಾನ್ಸಿಯಸ್ ಮೈಂಡಿಗೆ ನಾವು ಹೇಗೆ ಮಾತಾಡ್ತಾ ಇದ್ದೀವಿ, ಯಾವ ರೀತಿ ಇದ್ದೀವಿ, ಗ್ರಾಮರ್ ಮಿಸ್ಟೇಕ್ ಇದೆಯಾ, ಯಾವುದು ಕೂಡ ಅರ್ಥ ಆಗಲ್ಲ. ಸೊ ಬೇಸಿಕ್ ನೀವು ಹಾಗೆ ಥಿಂಕ್ ಮಾಡಿ, ನಿಮ್ಮ ಬಗ್ಗೆ ಅಯ್ಯೋ ನೀವು ಚೆನ್ನಾಗಿದ್ರು ಕೂಡ ಯಾಕೋ ನನಗೆ ಸುಸ್ತಾಗ್ತಾ ಇದೆ, ತುಂಬಾ ಸುಸ್ತಾಗ್ತಾ ಇದೆ ಅಂತ ಸುಮ್ಮನೆ ಹಾಗೆ ಅಂದ್ಕೊಳ್ಳಿ. ಗೊತ್ತಿಲ್ಲದೇ ಹಾಗೇ ನಮ್ಗೆ ಇದ್ದಕ್ಕಿದ್ದಾಗೆ ಸುಸ್ತು ಅನ್ನೋದು ಕಾಡ್ತಾ ಹೋಗುತ್ತೆ. ಸೊ ನಮ್ಮ ಯೋಚನೆಗಳು, ನಮ್ಮ ವೈಬ್ರೇಷನ್ಗಳು ಏನಾಗ್ತಾ ಇರುತ್ತೋ ಅದನ್ನೇ ಫ್ರೀಸ್ ಮಾಡ್ತಾ ಹೋಗುತ್ತೆ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್. ನೀವು ಗಮನಿಸಿದ್ದೀರಾ, ಇತ್ತೀಚೆಗೆ ಒಂದು ಇದ್ದಕ್ಕಿದ್ದಾಗೆ ಮೊಡವೆ ಹೇಳ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ದಪ್ಪ ಆಗ್ತಕ್ಕಂಥದ್ದು, ಈ ರೀತಿಯೆಲ್ಲ ನಮ್ಮ ನೆಗೆಟಿವಿಟಿ ಆಲೋಚನೆಗಳಿಂದ ಫ್ರೀಸ್ ಆಗಿ ಅವೆಲ್ಲವೂ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಮಾಡ್ತಕ್ಕಂತಹದ್ದೇನು, ಯಾರನ್ನು ಕೂಡ ಹೇಗೆ ಏನನ್ನೋ ನಾವು ಜಡ್ಜ್ ಮಾಡ್ತಕ್ಕಂಥದ್ದು, ಕಮೆಂಟ್ ಮಾಡ್ತಕ್ಕಂಥದ್ದು, ನಮ್ಮ ಬಗ್ಗೆ ನಾವೇ ಬದಲಾವಣೆ ಆಗಲಿಲ್ಲ, ನಮ್ಮನ್ನು ನಾವೇ ಪ್ರೀತಿಸ್ನಿಲ್ಲ ಅಂತಂದರೆ ಬೇರೆಯವ್ರಿಗೆ ನಾವು ಹೇಗೆ ಅಟ್ರಾಕ್ಟಿವ್ ಪರ್ಸನ್ ಆಗ್ತೀವಿ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಮೊದಲು ನಮ್ಮನ್ನು ಪ್ರೀತಿಸೋದನ್ನು ಕಲಿಬೇಕು. ಆ್ಯಂಡ್ ನಮ್ಮಲ್ಲಿ ಒಂದು ನಂಬಿಕೆ, ಭರವಸೆ ಅನ್ನೋದಿರಬೇಕು. ಸೊ ಹ್ಯಾಪಿ, ಸುಮ್ಮನೆ ಹಾಗೆ ನೀವು ನಾನು ತುಂಬ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ, ನಾನು ಇಷ್ಟು ಚೆನ್ನಾಗಿಲ್ಲ ಅಂತ ನಿಮಗೆ ನೀವೇ ಸಫರ್ ಆಗ್ತಾ ಇರಿ. ನಿಮ್ಮಲ್ಲಿ ಹೇಗೆ ಒಂದು ಗಿಲ್ಟ್ ಫೀಲ್ ಆಗುತ್ತೆ ಅಲ್ವಾ. ನೀವೊಂದು ಕಾನ್ಫಿಡೆಂಟ್ ಆಗಿ ನಾನು ಅತ್ಯುತ್ತಮ ವ್ಯಕ್ತಿ, ನಾನು ತುಂಬ ಚೆನ್ನಾಗಿದ್ದೀನಿ, ತುಂಬ ಆರೋಗ್ಯವಾಗಿದ್ದೀನಿ ಅಂತ ನಿಮಗೆ ನೀವೇ ಹೇಳ್ಕೊಳ್ತಾ ಅದನ್ನು ಅನಲೈಸ್ ಮಾಡ್ತಾ ಬನ್ನಿ. ಏನೋ ಒಂಥರ ನನಗೆ ಈ ವಿಷಯ ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಇದ್ದರೂ ಕೂಡ ನಮ್ಮಲ್ಲಿ ಏನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಹಾಗಾಗಿ ಯಾರನ್ನು ಕೂಡ ಜಡ್ಜ್ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿನಿತ್ಯ ನಾನು ತುಂಬಾ ಚೆನ್ನಾಗಿದ್ದೀನಿ, ಎಲ್ಲರಿಗೂ ಕೂಡ ನಾನು ಅತ್ಯುತ್ತಮವಾಗಿ ಆಕರ್ಷಣೆಯನ್ನು ಮಾಡ್ತೀನಿ ಅಂತ ಪ್ರತಿನಿತ್ಯ ನೀವು ನಿಮ್ಮದೇ ಆದ ಒಂದು ಟ್ಯಾಲೆಂಟ್ನಲ್ಲಿ ಹೇಳ್ತಾ ಬನ್ನಿ. ಖಂಡಿತವಾಗಿಯೂ ಕೂಡ ಆ ಒಂದು ಆಕರ್ಷಣೆ ಅನ್ನೋದು ಅಷ್ಟು ಮಟ್ಟಿಗೆ ಲೈಫ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಮತ್ತು ಮುಖ್ಯವಾಗಿ ನಿಮ್ಮನ್ನು ಏನಾದರೂ ಅಟ್ರಾಕ್ಷನ್ ಮಾಡಬೇಕು ಅಂತ ಅಂದರೆ ಮೋಸ್ಟ್ ಆಫ್ ದಿ ಪೀಪಲ್ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದು ತಪ್ಪು. ನಾವು ಏನಾದರೂ ಅಟ್ರಾಕ್ಷನ್ ಮಾಡಬೇಕು ಅಂತಂದರೆ ನಮ್ಮ ಹಾರ್ಟ್ ಸರ್ಕಲ್ ಏನಿದೆ, ಆ ಆನರ್ ಏನಿದೆ ಹಾರ್ಟ್ ಅನ್ನೋದು, ಸೊ ಅಲ್ಲಿಂದ ಫೀಲಿಂಗ್ ಆಗುತ್ತೆ. ಸೊ ನಾವು ಪ್ರತಿ ಒಂದ್ಸಲೂ ಹೇಳ್ತಾ ಇರ್ತೀನಿ, ಮೋಸ್ಟ್ ಆಫ್ ದಿ ಪವರ್ ಆಫ್ ದಿ ಫೀಲಿಂಗ್ಸ್ಗೆ ಹಾರ್ಟ್, ಪ್ರೀತಿ ಅನ್ನೋದಿರುತ್ತೆ. ಪ್ರೀತಿ, ಆಸೆಗಳು ಪ್ರತಿಯೊಂದು ಕೂಡ ಈ ಹಾರ್ಟಿಂದ ಬರುತ್ತೆ. ಏನೇ ಒಂದು ಆಕರ್ಷಣೆ, ಇಂಪಾರ್ಟೆನ್ಸ್ ಆಗಲಿ, ಫಸ್ಟು ನಾವು ಪ್ರೀತಿಯಿಂದ ಮಾಡಿರ್ತೀವಿ, ತದನಂತರ ದುಡ್ಡು. ನಾವು ಯಾರನ್ನ ಹೇಗೆ ಏನೇ ಮಾಡಿರಲಿ, ಫಸ್ಟು ನಾವು ಆಸೆ ಪಡ್ತಕ್ಕಂಥದ್ದು ನಮ್ಮ ಹಾರ್ಟ್, ನಮ್ಮ ಅಂತರಂಗ ಏನಿದೆ, ನಮ್ಮ ಒಂದು ಸಿಹಿ ಕಹಿಗಳು, ನೋವುಗಳು, ದುಃಖಗಳು, ಖುಷಿಗಳು ಏನಿದೆ, ಮೊದಲು ಈ ನಮ್ಮ ಹಾರ್ಟ್ ಸರ್ಕಲಿಂದನೇ ಬರ್ತಕ್ಕಂಥದ್ದು, ತದನಂತರ ನಮ್ಮ ಮೈಂಡಿಗೆ ಹೋಗುತ್ತೆ ಅದು. ಹಾಗಾಗಿ ಇನ್ನೊಂದು, ನಾವೇನಾದರೂ ಒಂದು ಅಟ್ರಾಕ್ಷನ್ ಮಾಡಬೇಕು ಅಂತ ಅಂದರೆ ದಯವಿಟ್ಟು ಯಾರನ್ನು ಕೂಡ ಒಂದು ಜಡ್ಜ್ ಮಾಡ್ಲಿಕ್ಕೆ ಹೋಗಿ ಅಥವಾ ಕಮೆಂಟ್ ಮಾಡಬೇಡಿ. ಒಂದು ಸೊಲ್ಯೂಷನ್ನ ಹೇಳ್ತೀನಿ, 21 ಡೇಸ್ ಮಿನಿಮಮ್ ನೀವು ಒಂದೊಳ್ಳೆ ಅಟ್ರಾಕ್ಟಿವ್ ಪರ್ಸನ್ ಆಗಬೇಕಂತ ಅಂದರೆ ನಿಮ್ಮಿಂದ ಒಂದು ನೆಗೆಟಿವ್ ಯೋಚನೆ ಹೋಗಬೇಕು. ಯಾರನ್ನು ಕೂಡ ಹೇಗೂ ಕೂಡ ನಾವು ಜಡ್ಜ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ, ನಾವು ಸಮ್ ಪೀಪಲ್ ನಾವು ಅಂದ್ಕೊಳ್ತೀವಿ ಯಾರನ್ನಾದರೂ ಮಾತಾಡಿಸ್ಲಿ. ಇವಾಗ ಒಂದು 21 ದಿನ ಇದನ್ನು ಫಾಲೋ ಅಪ್ ಮಾಡಿ. ಅದು ವ್ಯಕ್ತಿ ಹೇಗೆ ಇರಲಿ, ಯಾರೇ ಇರಲಿ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಹಾಕಿರಲಿ, ಅವ್ರ ಬಗ್ಗೆ ನೆಗೆಟಿವ್ ಯೋಚನೆಗಳು ಬೇಡ. ಅವ್ರು ಹಾಗಿದ್ದಾರೆ ಅದಕ್ಕಿಂತ ನಾನು ಅತ್ಯುತ್ತಮವಾಗಿ ಬೆಳಿಬೇಕು ಅನ್ನೋ ಅಹಂ ಬೇಡ. ಸೊ ದ್ವೇಷ ಬೇಡ. ಈ ರೀತಿ ಅವ್ರು ನೋಡಲಿಕ್ಕೆ ಅಥವಾ ಅವ್ರ ಗುರುತು ಪರಿಚಯ ಏನೇ ಇರಲಿ, ಸೊ
ಅವ್ರನ್ನ ನೀವು ಪ್ರೀತಿಸ್ತಾ ಹೋಗಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಅವ್ರ ಗುರುತು ಪರಿಚಯ ನಾವು ಏನೂ ಇರೋದೇ ಇಲ್ಲ. ಸೊ ಏನೋ ಒಂದು ಅವೇರ್ನೆಸ್ ಹಾಕ್ಕೊಳ್ತಾರೆ, ವೆಕೇಶನ್ ಹಾಕ್ಕೊಳ್ತಾರೆ, ಅವ್ರನ್ನ ನೋಡಿ ನಾವೊಂಥರ ಜಲಸ್ ಫೀಲ್ ಮಾಡೋದು. ಈ ರೀತಿ ಮಾಡ್ತಾ ಹೋದರೆ ನಮ್ಮಲ್ಲಿ ನಾವೇ ಯಶಸ್ಸನ್ನು ನಾವೇ ಹಿಂದಕ್ಕೆ ತಳ್ಕೊಂಡಂಗೆ. ಸೊ ಈ ಕರ್ಮ ಅನ್ನೋದು ನಾವು ಒಬ್ರಿಗೆ ಕೆಟ್ಟದ್ದು ಮಾಡಲೇಬೇಕು ಅಂತಲ್ಲ. ಸೊ ನಾವು ಕೆಟ್ಟದನ್ನು ಯೋಚನೆ ಅವರು ಏನು ಮಾಡ್ತಾ ಇದ್ದಾರೆ, ಸೊ ಆ ರೀತಿ ನಾನು ಆಗ್ಲಾ ಇಲ್ವಲ್ಲ ಅಂತ ಯೋಚನೆ ಮಾಡೋದು ಕೂಡ ಕರ್ಮ ನಮ್ಮ ಹಿಂದೆನೇ ಬರುತ್ತೆ. ಸೊ ಹಾಗಾಗಿ ಯಾರನ್ನು ಕೂಡ ಜಡ್ಜ್ ಆಗಲಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಮೇಯ್ನ್ ಇಂಪಾರ್ಟೆಂಟ್ಲಿ ಅವ್ರನ್ನ ಪ್ರೀತಿಸ್ತಾ ಹೋಗಿ, ಅವ್ರಿಗೆ ಬ್ಲೆಸ್ ಮಾಡ್ತಾ ಹೋಗಿ. ನಮ್ಮ ಇದ್ದಕ್ಕಿದ್ದ ಹಾಗೆ ಪರ್ಸ್ನಾಲಿಟಿ ನಾವು ಹೇಗೆ ಒಂದು ಅಟ್ರಾಕ್ಟಿವ್ ಆಗ್ತಾ ಹೋಗ್ತೀವಿ, ನಮ್ಮ ಯಶಸ್ಸು ಹೇಗೆ ಇನ್ನೂ ಉಲ್ಬಣ ಆಗ್ತಾ ಇರುತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ. 100ಗೆ 1000 ಭಾಗ ನಮ್ಮ ಲೈಫ್ ಇದ್ದಕ್ಕಿದ್ದ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೆಗೆಟಿವ್ ಥಾಟ್ಸ್ ಯಾರೊಬ್ಬರ ಬಗ್ಗೆನೂ ಕೂಡ ಮಾತಾಡೋದು ಬೇಡ. ನಮ್ಮ ಕೆಲಸ ಏನಿದೆ, ನಾವು ಒಳ್ಳೇದು ಮಾಡಬೇಕು ಅಂತ ನಮ್ಮ ಥಾಟ್ಸ್ ಇದೆಯಾ, ಸೊ ನಮ್ಮ ಕೆಲಸ ಸಾಧ್ಯ ಆಗಲ್ವಾ, ಸೊ ನಮ್ಗೇನು ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡ್ತಾ ಹೋಗೋಣ. ಮೋಸ್ಟ್ ಆಫ್ ದಿ ಪೀಪಲ್ ಜಲಸ್ ಮಾಡ್ತಕ್ಕಂಥದ್ದು ತುಂಬಾ ಜಾಸ್ತಿ. ನೀವು ಅಂದ್ಕೊಳ್ಳಿ, ಇದ್ದಕ್ಕಿದ್ದಾಗೆ ನಾನು ಹೀಗಿದ್ದೀನಿ ಹಾಗಿದ್ದೀನಿ, ಅವ್ರು ಆ ಥರ ಮನೆ ಕಟ್ಟಿದ್ರು, ಅವ್ರು ಕಾರ್ ತೊಗೊಂಡ್ರು, ನನ್ನ ಕೈಲಿ ಇನ್ನೂ ತೊಗೊಳ್ಲಿಕ್ಕಾಗಲ್ಲ. ತೊಗೊಂಡಿದ್ದಾರಾ, ಖುಷಿಯಿಂದ ನೀವು ಅದನ್ನು ಅವ್ರಿಗೆ ಇಂಪ್ರೆಸ್ ಮಾಡಿ ಬ್ಲೆಸ್ ಮಾಡಿ. ಇನ್ನು 1 ಮಂತಲ್ಲೇ ನಿಮಗೂ ಕೂಡ ಅದೇ ಥರ ಕಾರು ನಿಮ್ಮ ಮುಂದೆ ನಿಲ್ಲೋ ಹಾಗೆ ಭಗವಂತ ಯೂನಿವರ್ಸ್ ಖಂಡಿತ ಮಾಡ್ತಾನೆ. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ನಮ್ಮ ಹಾರ್ಟ್ ಏನಿದೆ, ಯಾರಿಗೂ ಕೂಡ ನಾವು ಒಂದು ಟ್ರಿಗರ್ ಆಗಬಾರ್ದು. ಒಂದು ಒಳ್ಳೆಯ ಅತ್ಯುತ್ತಮವಾದಂತಹ ಮಾದರಿಯಾದಂತಹ ಜೀವನವನ್ನು ನಾವು ಮಾಡ್ತಾ ಇದ್ದರೆ ನಮ್ಮ ಪರ್ಸ್ನಾಲಿಟಿ ಇದ್ದಕ್ಕಿದ್ದಾಗೆ ಪ್ರತಿಯೊಬ್ಬರನ್ನು ಕೂಡ ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹ ನಮ್ಮ ಒಂದು ಟ್ಯಾಲೆಂಟ್ ನಮ್ಮಲ್ಲೇ ಹುಟ್ಕೊಳ್ಳುತ್ತೆ. ಮತ್ತು ಸಕ್ಸಸ್ ಜೀವನ ಅನ್ನೋದು ಕೂಡ ನಡೆಯುತ್ತೆ. ಅವಾಗಲೇ ಹೇಳಿದಾಗೆ ನೀವು ಇವಾಗ ನಾವು ಒಬ್ಬರೇ ಕೂತ್ಕೊಂಡು ಫೋನ್ ನೋಡ್ತಾ ಊಟ ಮಾಡ್ತಾ ಇರಿ, ಅದರಲ್ಲಿ ನಾವು ಅದರಲ್ಲಿ ಏನಿದೆ, ಊಟ ಹೇಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇರಲ್ಲ. ಸುಮ್ಮನೆ ಏನೋ ಒಂದು ಇಂಟೆನ್ಷನಲ್ಲಿ ಊಟ ಮಾಡ್ತಾ ಇರ್ತೀವಿ. ಅದೇ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಊಟನ ಸವಿತಾ ಅದು ಹೇಗಿದೆ, ಯಾವ ರೀತಿ ಇದೆ, ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಹೀಗೆ ಹೇಳ್ತಾ ಊಟನ ಸವಿತಾ ಊಟ ಮಾಡ್ತೀವಿ. ಹಾಗೆ ನಮ್ಮಲ್ಲಿ ಎಲ್ಲರೂ ಕೂಡ ಒಂದು ಪ್ರೀತಿ ಅನ್ನೋದು ಇರಬೇಕಾಗುತ್ತೆ. ನಾವು ಇದು ಕಷ್ಟ ಆಗುತ್ತೆ, ನಾವು ಯಾರನ್ನೋ ಒಬ್ಬರನ್ನ ನೋಡಿದ್ರೆ ಏನಪ್ಪ ಇವ್ರು ಹೀಗಿದ್ದಾರೆ ಅಂತ ಅಂದ್ಕೊಳ್ತೀವಿ. ಇವಾಗ ಒಂದು ವ್ಯಕ್ತಿಗಲ್ಲ ಗೌರವ ಕೊಡೋದು, ಒಂದು ವ್ಯಕ್ತಿಗಲ್ಲ ಬೆಲೆ ಕೊಡೋದು, ವ್ಯಕ್ತಿತ್ವಕ್ಕೆ ಬೆಲೆಯನ್ನು ಕೊಡೋಣ. ಅದಕ್ಕೆ ಅಲ್ವಾ ಇವಾಗ ಎಷ್ಟೋ ಪ್ರಪಂಚದಲ್ಲಿ ಎಷ್ಟೆಷ್ಟೋ ಸುಂದರವಾಗಿರ್ತಕ್ಕಂಥವ್ರು, ಎಷ್ಟೋ ಜನ ಏನೇನೋ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ, ಡಿವೋರ್ಸ್ ಆಗಿದೆ, ಏನೇನೋ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ವ್ಯಕ್ತಿಗೆ ಬೆಲೆ ಕೊಡೋದಕ್ಕಿಂತ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋಣ, ಪ್ರತಿಯೊಬ್ಬರನ್ನು ಕೂಡ ಗೌರವಿಸೋಣ. ಸೊ ಅವ್ರನ್ನ ಹೇಟ್ ಮಾಡೋದಾಗಿರ್ಬೋದು, ಅವ್ರನ್ನ ಕಮೆಂಟ್ ಮಾಡೋದಾಗಿರ್ಬೋದು, ಅದನ್ನು ಫಸ್ಟು ನಿಲ್ಲಿಸಿ ಒಂದು ಒಳ್ಳೆ ಸಕ್ಸಸ್ಫುಲ್ ಜೀವನದ ಕಡೆನ ಒಂದು ಒಳ್ಳೆ ಅಟ್ರಾಕ್ಟಿವ್ ಪರ್ಸನ್ ಆಗೋಣ. ಮತ್ತು ಮೇನ್ ಇಂಪಾರ್ಟೆಂಟ್ ಏನಂತ ಅಂದರೆ, ನಾವೇನಾದರೂ ಒಂದು ಜೀವನದಲ್ಲಿ ಏನೋ ಒಂದು ಸಕ್ಸಸ್ನ ಕಾಣಬೇಕು, ಮೇಲೆ ಹೋಗ್ಬೇಕಂತಂದರೆ ನಮಗೆ ಹಿಂದೆ ಏನಿದೆ, ಹಿಂದೆ ಏನಾಗಿದೆ ಲೈಫಲ್ಲಿ ಅದನ್ನು ಫರ್ಗಿವ್ ಮಾಡಬೇಕು. ಅದನ್ನು ಬಿಟ್ಟು ಮುಂದೆ ಹೋದಾಗ ನಾವು ಮುಂದೆ ಹಕ್ಕಿಯಾಗಿ ಹಾರಲಿಕ್ಕೆ ಅಥವಾ ನಾವು ಏನೋ ಒಂದು ಸಕ್ಸಸ್ ಜೀವನನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರೋ ಒಂದು ಸಂಬಂಧ ಹಾಳಾಗಿರುತ್ತೆ ಅಥವಾ ಏನೋ ಒಂದು ಭಿನ್ನಾಭಿಪ್ರಾಯ ಬಂದಿರುತ್ತೆ, ಅದನ್ನೇ ಇಟ್ಕೊಂಡು ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ಲೈಫಲ್ಲಿ ನಾವೇನೋ ಮಾಡಬೇಕು, ಅವ್ರಿಗೇನೋ ನಾವು ತೊಂದರೆ ಕೊಡಬೇಕು, ಅವ್ರ ಮುಂದೆ ನಾವು ಹಾಗಿರಬೇಕು ಹೀಗಿರಬೇಕು ಅಂತ ಅದನ್ನೇ ಯೋಚನೆ ಮಾಡ್ತಾ ಹೋದರೆ ನಮ್ಮ ಸಕ್ಸಸ್ ಎಲ್ಲೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ಬಿಟ್ಟು ಮುಂದೆ ಹೋಗಿ ಅವ್ರಿಗೂ ಕೂಡ ಬ್ಲೆಸ್ ಮಾಡ್ತಾ ಹೋಗಿ. ಈಗ ಒಂದು ಕೆಟ್ಟದ್ದು ಅವರು ಏನೋ ಮಾಡಿದ್ರು, ಕೆಟ್ಟದ್ದು ನಾವು ಮಾಡಬೇಕಂತ ಅಂದರೆ ಅವ್ರಿಗೂ ನಮಗೂ ಜಸ್ಟ್ ಯಾವುದು ಕೂಡ ಲಿಂಕ್ ಇರಲ್ಲ, ಅಲ್ಲಿ ಸೇಮ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಕರ್ಮ ಅನ್ನೋದು ನಾನು ಮೊದಲೇ ಹೇಳಿದಾಗೆ ಜಸ್ಟ್ ನಾವು ಮಾಡ್ತಕ್ಕಂಥದ್ದಲ್ಲ, ಅದನ್ನು ಇಮೇಜಿಸ್ ಅವರು ಕೆಟ್ಟದಾಗ್ಲಪ್ಪ ಅಂತ ಅಂದ್ಕೊಂಡ್ರು ಕೂಡ ಅದು ಕರ್ಮ ನಮಗೆ ಬರುತ್ತೆ. ಲೈಫಲ್ಲಿ ನಾವು ತೊಗೊಂಡು ಹೋಗೋವಂಥದ್ದು ಏನೂ ಇಲ್ಲ, ಇಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡ್ತಾ ಹೋಗೋಣ. ಸೊ ದೆನ್ ಇವಾಗ ನಾವು ದೇವ್ರ ಹತ್ರ, ಫಾರ್ ಎಕ್ಸಾಂಪಲ್ ನಾವು ದೇವ್ರ ಹತ್ರ ಹೋಗ್ತೀವಲ್ವ, ಅಲ್ರಿ ಎಲ್ಲರೂ ಬರ್ತಾರೆ, ಕಳ್ಳರು ಸುಳ್ಳರು ಕೊಲೆ ಮಾಡಿರೋರು ಎಲ್ಲರೂ ಬರ್ತಾರೆ. ದೇವರು ನೀನು ಕೊಲೆ ಮಾಡಿದ್ಯಾ ಕಳ್ತನ ಮಾಡಿದ್ಯಾ ಅಂತ ಇದು ಮಾಡ್ತಾನೆ, ಜಸ್ಟ್ ಅವ್ರಿಗೂ ಒಂದು ಚಾನ್ಸ್ ಕೊಡ್ತಾನೆ, ಅವ್ರಿಗೂ ಒಂದು ಒಳ್ಳೇದಾಗದ ರೀತಿ ಲೈಫ್ನ ಲೀಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಹಾಗೆ ನಾವು ಕೂಡ ಎಲ್ಲವನ್ನ ಹಿಂದೆ ಆಗಿರ್ತಕ್ಕಂತಹದನ್ನೆಲ್ಲ ಮರೆತು ಅದನ್ನು ಕೂಡ ಅವ್ರಿಗೆ ತಿದ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ನಮ್ಮ ಜೀವನದ ಕಡೆ ನಾವು ಏನು ಮಾಡಬೇಕು ಆ ಸಕ್ಸಸ್ನ ನಾವು ಮಾಡಬೇಕಾಗತ್ತೆ. ಸೊ ಈ ರೀತಿ ನಾವು ಒಂದು ಪರ್ಸ್ನಾಲಿಟಿಯನ್ನು ಅಟ್ರ್ಯಾಕ್ಟ್ ಮಾಡಬಹುದು. ಹಾಗೆ ನಾವು ಒಂದು ಒಳ್ಳೆ ಪರ್ಸ್ನಾಲಿಟಿಯಾಗಿ ಒಂದು ಒಳ್ಳೆ ಪರ್ಸನ್ ಆಗಿ ನಮ್ಮ ಜೀವನದಲ್ಲಿ ಹೊರಹೊಮ್ಮಬಹುದು. ಸೊ ಈ ಟಾಪಿಕ್ ಇವತ್ತು ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿವರೆಗೆ ನೋಡಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.